ನಮಸ್ಕಾರ ವೀಕ್ಷಕರೇ, 30 ಜಿಲ್ಲೆ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನ್ ಸೌಮ್ಯ ಮಳಲಿ. ವೀಕ್ಷಕರೇ, 30 ಜಿಲ್ಲೆಗಳಲ್ಲಿ ಇವತ್ತು ಏನೆಲ್ಲ ಪ್ರಮುಖ ಸುದ್ದಿ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಬ್ಬರಿಗೆ ಕೊರೋನಾ ಸೋಂಕು ತಗುಲಿರುವುದು ಪತ್ತೆಯಾಗಿದೆ. ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರಿಗೆ ಕೋವಿಡ್-19 ಸೋಂಕು ತಗುಲಿರುವುದು ದೃಢಪಟ್ಟಿದೆ. 32 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಇದೇ ಮಾರ್ಚ್ 8ರಂದು ಅಮೆರಿಕದಿಂದ ಲಂಡನ್ ಮೂಲಕ ಬೆಂಗಳೂರಿಗೆ ಬಂದಿದ್ರು. ಮನೆಯಲ್ಲಿಯೇ ತೀವ್ರ ನಿಗಾಕ್ಕೆ ಒಳಪಟ್ಟಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಸದ್ಯ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲು ಮಾಡಲಾಗಿದೆ. ಪತ್ನಿ ಮತ್ತು ಮನೆ ಕೆಲಸದವರಿಗೂ ಪರಿಶೀಲನೆಯನ್ನ ಮಾಡಲಾಗಿದೆ. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ ಸಂಪರ್ಕಕ್ಕೆ ಯಾರೆಲ್ಲರೂ ಬಂದಿದ್ರೋ ಅವರನ್ನ ಪತ್ತೆ ಹಚ್ಚುವ ಕಾರ್ಯ ನಡೀತಾ ಇದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತಿಗೆ 8 ಜನ ಅಂತ ಹೇಳ್ಬೇಕಾಗ್ತದೆ. ಒಂದು ಇವತ್ತು ನಮಗೆ ಪಾಸಿಟಿವ್ ಬಂದಿದೆ. ಕರ್ನಾಟಕಕ್ಕೆ ಗಡಿಗಳಿಂದ ಹೆಚ್ಚಾಗಿ ಸೋಂಕು ಹರಡ್ತಾ ಇದೆ ಎಂಬ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡಿದ್ದು, ಇದಾದ ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು. ಜಿಲ್ಲಾಸ್ಪತ್ರೆಗಳಲ್ಲಿ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡೆದ್ರು. ಗಡಿ ಜಿಲ್ಲೆಗಳಲ್ಲಿ ಭಾರೀ ಕಟ್ಟೆಚ್ಚರ ಕೈಗೊಳ್ಳಿ ಎಂದು ಸೂಚಿಸಿದ್ರು. ಮಹಾರಾಷ್ಟ್ರ, ಕೇರಳದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಳಗಾವಿ, ಕೇರಳ ಗಡಿ ಭಾಗದಲ್ಲಿ ವೈರಸ್ ಹರಡಬಹುದು. ಎಲ್ಲೆಡೆ ಹೈ ಅಲರ್ಟ್ ಮಾಡಿ ಅಂತ ತಾಕೀತನ್ನ ಮಾಡಿದ್ರು. ಜನರಲ್ಲಿ ಭೀತಿ ಉಂಟಾಗದಂತೆ ಜಾಗೃತಿಯನ್ನ ಮೂಡಿಸಿ, ಜನ ಸೇರೋ ಸ್ಥಳಗಳಲ್ಲಿ ಮುಂಜಾಗ್ರತೆ ವಹಿಸಿ ಅಂತ ಖಡಕ್ ಸೂಚನೆಯನ್ನ ನೀಡಿದ್ರು. ಪ್ರವಾಸಿ ತಾಣಗಳಿಗೆ ಪ್ರವೇಶ ಸದ್ಯಕ್ಕೆ ನಿಷೇಧ ಮಾಡಬೇಕು ಅಂತ ಹೇಳಿದ್ದೇವೆ. ಪ್ರತಿದಿನ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಜಿಲ್ಲೆಯ ಪರಿಸ್ಥಿತಿ ಅವಲೋಕಿಸೋದಕ್ಕೆ ಸೂಚನೆ ಕೊಟ್ಟಿದೆ. ಕರ್ನಾಟಕ ಸರ್ಕಾರದ ಸಚಿವರ ಮಗಳಿಗೂ ಇದೀಗ ಕೊರೋನಾ ಕಂಟಕ. ಸಚಿವ ಆನಂದ್ ಸಿಂಗ್ ಮಗಳಿಗೂ ಕಂಟಕ ಎದುರಾಗಿದೆ. ಇಟಲಿ ರಾಜಧಾನಿ ರೋಮ್ ಏರ್ಪೋರ್ಟ್ನಲ್ಲಿ ಆನಂದ್ ಸಿಂಗ್ ಮಗಳು ವೈಷ್ಣವಿ ಸಿಕ್ಕಾಕೊಂಡಿದ್ದಾರೆ. ಮೆಡಿಕಲ್ ಕ್ಲಿಯರೆನ್ಸ್ ಆಗದ ಕಾರಣಕ್ಕೆ ಏರ್ಪೋರ್ಟ್ನಿಂದ ಬಿಡ್ತಾ ಇಲ್ಲ, ನನ್ನ ಮಗಳನ್ನ ಕಾಪಾಡಿ ಅಂತ ಆನಂದ್ ಸಿಂಗ್ ವಿಧಾನ ಪರಿಷತ್ನಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ಮಗಳಂತೆಯೇ ಇತರೆ ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದ್ದು ಎಲ್ಲರನ್ನೂ ರಕ್ಷಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೋಮ್ ಏರ್ಪೋರ್ಟ್ ಅಲ್ಲಿ ನನ್ನ ಮಗಳೂ ಇಟಲಿನಲ್ಲೇ ಇರೋದು. ಯಾಕಂದ್ರೆ ಇವತ್ತು ನಮ್ಮ ಭಾರತ ದೇಶದಿಂದ ಕೆಲವು ವೈದ್ಯರು ಹೋಗಿ ಟೆಸ್ಟಿಂಗ್ಗೆ ಎಲ್ಲ ಕಂಪ್ಲೀಟ್ ಏನೇನು ಅವರು ರಕ್ತ ಏನೇನು ತಗೋಬೇಕೆಲ್ಲ ತಗೊಂಡಿದ್ದಾರೆ. ರೋಮ್ನಲ್ಲಿ ಕನ್ನಡಿಗರು ಸಹ ಪರದಾಡ್ತಾ ಇದ್ದಾರೆ. ರೋಮ್ನಲ್ಲಿ ಸಿಲುಕಿರೋ ಕನ್ನಡಿಗರು ರಕ್ಷಣೆಗಾಗಿ ಮೊರೆ ಇಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲೂ ಇದೀಗ ಕೊರೋನಾ ಭೀತಿ. ಮಂಡ್ಯ ಮೂಲದ ಮುಸ್ಲಿಂ ಮಹಿಳೆಗೆ ಕೊರೋನಾ ಸೋಂಕು ಶಂಕೆ ವ್ಯಕ್ತವಾಗಿದೆ. ಕಲಬುರಗಿ ಮೃತ ವ್ಯಕ್ತಿ ಜೊತೆ ವಿದೇಶದಿಂದ ವಾಪಸ್ ಬಂದಿದ್ದ ಮಹಿಳೆಗೆ ಸೋಂಕಿನ ಭೀತಿ ಎದುರಾಗಿದೆ. ಮೃತ ವ್ಯಕ್ತಿ ಬಂದಂತ ವಿಮಾನದಲ್ಲೇ ಈ ಮಹಿಳೆ ಕೂಡ ಪ್ರಯಾಣವನ್ನ ಮಾಡಿದ್ರು. ಶೀತ, ನೆಗಡಿ, ಕೆಮ್ಮು, ಜ್ವರದಿಂದ ಬಳಲ್ತಾ ಇದ್ರು ಈ ಮಹಿಳೆ. ಸೌದಿ ಅರೇಬಿಯಾದಿಂದ ವಾಪಸ್ ಆಗಿದ್ದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಆಧಾರದ ಮೇಲೆ ಮಂಡ್ಯದ ಮಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಐಸೋಲೇಷನ್ ವಿಶೇಷ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಂಡ್ಯದ ಇತರೆ 25 ಮಂದಿ ಮೇಲೆ ನಿಗಾ ವಹಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ಹೇಳಿದ್ದಾರೆ. 25 ಮಂದಿ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಅವರೆಲ್ಲರ ಮೇಲೂ ತೀವ್ರ ನಿಗಾ ವಹಿಸಲಾಗಿದೆ. ಈವರೆಗೂ ಯಾರಲ್ಲೂ ಕೊರೋನಾ ಲಕ್ಷಣಗಳು ಪತ್ತೆಯಾಗಿಲ್ಲ. ವಿದೇಶದಿಂದ ಬಂದವರಿಗೆ ಮನೆಯಲ್ಲೇ ಇರುವಂತೆ ಸೂಚಿಸಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೊರೋನಾ ವೈರಸ್ ಬಗ್ಗೆ ಸುಳ್ಳು ವದಂತಿ ಹಬ್ಬಿಸಿದ ಇಬ್ಬರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲಾಗಿದೆ ಅಂದಿದ್ದಾರೆ. ಶಂಕಿತ ಪ್ರಕರಣಗಳು ಯಾವುದೂ ಇಲ್ಲ, ಬಟ್ ಫಾರಿನಿಂದ ಬಂದವರು ಆನ್ ಹ್ಯಾಂಡ್ 25 ಜನ ಇದ್ದಾರೆ. ಅವರನ್ನ ಫಾಲೋ ಅಪ್ ಮಾಡ್ತಾ ಇದ್ವಿ. ಅವರಲ್ಲಿ ಕಂಪ್ಲೇಂಟ್ಸ್ ಇದ್ರೆ ಶಂಕಿತರಾಗ್ತಾರೆ. ಅವರಲ್ಲಿ ಏನು ಸಿಂಪ್ಟಮ್ಸ್ ಏನು ಹೇಳಿದೆ ಅದೇನಾದ್ರು ಇದ್ರೆ ಅವರು ಶಂಕಿತರಾಗ್ತಾರೆ. ಅಂಥವ್ರನ್ನ ನಾವು ಹಾಸ್ಪಿಟ್ಲಿಗೆ ನಾವು ಲಿಫ್ಟ್ ಮಾಡ್ತೀವಿ. ಕೊರೋನಾ ಪೀಡಿತ ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಎಂದಿನಂತೆಯೇ ನಡೆಯಲಿವೆ. ನಿಗದಿತ ವೇಳಾಪಟ್ಟಿಯಂತೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಯಾವುದೇ ಕಾರಣಕ್ಕೂ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಂದೂಡಲ್ಲ ಅಂತ ಹೇಳಿದ್ದಾರೆ ಕಲಬುರಗಿಯ ಅಪರ ಜಿಲ್ಲಾಧಿಕಾರಿ ರಾಜಪ್ಪ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಿಗದಿಪಡಿಸಿದ ವೇಳಾಪಟ್ಟಿಯಂತೆಯೇ ಪರೀಕ್ಷೆಗಳು ನಡೆಯಲಿವೆ. ದೇಶವ್ಯಾಪಿ ಕೊರೋನಾ ಕೇಕೆ ಹಾಕ್ತಾ ಇದೆ. ಕಂಟ್ರೋಲ್ ಮಾಡೋದಕ್ಕೆ ಏನ್ ಕ್ರಮ ಕೈಗೊಳ್ತಾ ಇದ್ರೂ ಸಾಧ್ಯವಾಗ್ತಾನೆ ಇಲ್ಲ. ಹೀಗಾಗಿ ದೇಶದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಶಾಲಾ ಕಾಲೇಜು ನಡೆಸದಂತೆ ಬಂದ್ ಮಾಡಲಾಗಿದೆ. ಹಾಗೆಯೇ ಜನಸಂದಣಿ ಸೇರೋ ಜಿಮ್, ಮ್ಯೂಸಿಯಂ, ಸ್ವಿಮ್ಮಿಂಗ್ ಪೂಲ್, ಥಿಯೇಟರ್ಗಳು ಬಂದ್ ಆಗಲಿವೆ. ವಿದ್ಯಾರ್ಥಿಗಳಿಗೆ ಮನೆಯಲ್ಲೇ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಆನ್ಲೈನ್ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಆರೋಗ್ಯ ಇಲಾಖೆ ಕರೆ ನೀಡಿದೆ.
ವಿಶ್ವದಾದ್ಯಂತ ದೇಶಾದ್ಯಂತ ರಾಜ್ಯಾದ್ಯಂತ ಕೇಕೆ ಹಾಕ್ತಿರೋ ಕೊರೋನಾ ನೋಟ್ ಮೇಲೂ ಎಫೆಕ್ಟ್ ಬೀರಿದೆ. ಇನ್ಮುಂದೆ 100, 200, 500, 2,000 ರೂಪಾಯಿ ನೋಟ್ ಸಿಗಲ್ವಾ ಅನ್ನೋ ಅನುಮಾನ ಎದುರಾಗಿದೆ. ನೋಟ್ಗಳನ್ನು ಮುಟ್ಟಿದ್ರೆ ಕೊರೋನಾ ಬರುತ್ತಾ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ನೋಟ್ಗಳ ಮೂಲಕ ವ್ಯವಹಾರ ಮಾಡಬೇಡಿ, ಡಿಜಿಟಲ್ ಪೇಮೆಂಟ್ ಮೂಲಕ ವ್ಯವಹರಿಸಿ ಅಂತ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ನೋಟ್ ಸಿಗುತ್ತಾ ಇಲ್ವಾ ಅನ್ನೋ ಆತಂಕ ಎದುರಾಗಿದೆ. Times like this, when the health authorities, when government has announced to minimize social contact, to minimize visiting of crowding places which are crowded, it may be a good idea to use digital modes of payment for carrying out various transactions, for purchase of wherever cash payments are involved. Because for cash payment you need to visit a market, you need to visit a crowded area, but when you use more of digital payments, there is no need for going to a shop, there is no need for visiting a crowded marketing place. So we have also advised the banks in a circular which we have issued some little while ago today to encourage more and more of digital. ಕೊರೋನಾ ಬಂದ್ರೂ ಬಿಬಿಎಂಪಿ ಮಾತ್ರ ಪಾಠ ಕಲಿತಿಲ್ಲ. ಸೂಪರ್ ಮಾರ್ಕೆಟ್ಗಳನ್ನ ಬಂದ್ ಮಾಡೋದಿಲ್ಲ ಅಂದಿದ್ದಾರೆ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್. ಸೂಪರ್ ಮಾರ್ಕೆಟ್ ಬಂದ್ ಆದ್ರೆ ಜನರಿಗೆ ತೊಂದರೆಯಾಗುತ್ತೆ, ಹಾಗಾಗಿ ಸೂಪರ್ ಮಾರ್ಕೆಟ್ಗಳನ್ನ ಬಂದ್ ಮಾಡಲ್ಲ ಅಂತ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಸೂಪರ್ ಮಾರ್ಕೆಟ್ಸ್ಗಳನ್ನು ಓಪನ್ ಇಡಬೇಕು, ಯಾವುದೇ ಕಾರಣಕ್ಕೆ ಅದನ್ನು ಮುಚ್ಚಿಕೊಡಬೇಕು. ಸರ್ಕಾರನೂ ಅದೇ ಥರ ತೀರ್ಮಾನ ಆಗಿದೆ. ಇವತ್ತು ಬೆಳಗ್ಗೆನೂ ಚೀಫ್ ಸೆಕ್ರೆಟರಿ ಅವರ ಹತ್ರನೂ ಚರ್ಚೆ ಮಾಡಿದ್ವಿ. ಇಟ್ ಈಸ್ ವೆರಿ ಕ್ಲಿಯರ್, ಸೂಪರ್ ಮಾರ್ಕೆಟ್ಸ್ ವಿಲ್ ಬಿ ಕೆಪ್ಟ್ ಓಪನ್. ಇನ್ನು ಕೊರೋನಾ ಭೀತಿ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗೆ ಭೇಟಿಯನ್ನು ಕೊಟ್ಟಿದ್ರು. ಕೊರೋನಾ ವೈರಸ್ ವಾರ್ಡ್ ವೀಕ್ಷಣೆಯನ್ನು ಮಾಡಿದ್ರು. ದಾವಣಗೆರೆ ನಗರದಲ್ಲಿ 40 ವಾರ್ಡ್, ತಾಲೂಕು ಆಸ್ಪತ್ರೆಗಳಲ್ಲಿ ವಾರ್ಡ್ ಅನ್ನು ತೆರೆಯಲಾಗಿದೆ. ಜಿಲ್ಲೆಯಲ್ಲಿ 49 ಜನ ವಿದೇಶದಿಂದ ಬಂದಿದ್ದು ಎಲ್ಲರ ಮೇಲೂ ನಿಗಾ ಇಡಲಾಗಿದೆ. ಕೊರೋನಾ ವೈರಸ್ ಪತ್ತೆಯಾಗಿಲ್ಲದ ಕಾರಣಕ್ಕೆ ಭಯ ಬೇಡ ಅಂತ ಅಭಯವನ್ನು ಕೊಟ್ಟಿದ್ದಾರೆ. ಸೂಪರ್ ಮಾರ್ಕೆಟ್ಗಳನ್ನು ನಾಳೆಯಿಂದಲೇ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸಿ. ದಿನಸಿ ವಸ್ತುಗಳು ಅಥವಾ ದೈನಂದಿನ ಬಳಕೆಗೆ ವಸ್ತುಗಳು ಏನಿರ್ತಾವ ಅಂತಹ ಸ್ಟೋರ್ಗಳನ್ನ ಬಿಗ್ ಬಜಾರ್ಗಳನ್ನ ಅಥವಾ ಈ ಮೋರ್ ಬಜಾರ್ಸ್ ಸೂಪರ್ ಮಾರ್ಕೆಟ್ಸ್ ಏನಿರ್ತಾವ ಅಂತವುಗಳನ್ನ ಕ್ಲೋಸ್ ಮಾಡಬಾರ್ದು ಅಂತ ಈಗ ಅವನು ಕೂಡ ಕ್ಲೋಸ್ ಮಾಡಿದ್ರು ನಮ್ಮವರು. ಅದನ್ನ ಓಪನ್ ಮಾಡಿಸ್ಲಿಕ್ಕೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರಿದ್ರೆ ಹುಷಾರ್, ಅಲ್ಲಿ ಕೊರೋನಾ ಇಲ್ಲ, ಬದಲಾಗಿ ಸುಬ್ರಹ್ಮಣ್ಯನ ಆರಾಧನೆಗೆ ಬ್ರೇಕ್ ಬಿದ್ದಿದೆ. ಕೊರೋನಾ ರೋಗ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುವ ಎಲ್ಲಾ ಸೇವೆಗಳನ್ನು ರದ್ದುಪಡಿಸಲಾಗಿದೆ. ಮಾರ್ಚ್ 18ರಿಂದ 1 ವಾರಗಳ ಕಾಲ ಮಠದಲ್ಲಿ ಸರ್ಪ ಸಂಸ್ಕಾರ, ಸೇವಾ ಯಾಗಾದಿಗಳು ಯಾವುದೇ ಸೇವೆಗಳನ್ನು ನಡೆಸೋದಿಲ್ಲ ಅಂತ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಮುಂದಿನ ಬೆಳವಣಿಗೆಗಳನ್ನ ನೋಡಿಕೊಂಡು ಸೇವೆಯನ್ನ ಮತ್ತೆ ಆರಂಭಿಸಲಾಗುವುದು ಅಂತ ಸ್ವಾಮೀಜಿ ಸ್ಪಷ್ಟಪಡಿಸಿದ್ದಾರೆ. 1 ವಾರದ ತನಕ ನಾವು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ದೇವರ ಪೂಜೆ ಇತ್ಯಾದಿ ಬಿಟ್ಟು ಭಕ್ತರ ಅಪೇಕ್ಷೆಯಿಂದ ಮಾಡತಕ್ಕಂತಹ ಕೆಲವು ಸರ್ಪ ಸಂಸ್ಕಾರದ ವಿಧಿ ಇತ್ಯಾದಿಗಳನ್ನು 1 ವಾರದ ಮಟ್ಟಿಗೆ ನಾವು ಕೂಡ ಮುಂದೆ ಹಾಕಿದ್ದೇವೆ. ಮುಂದೆಯೂ ಕೂಡ ಪರಿಸ್ಥಿತಿ ನೋಡಿಕೊಂಡು ನಾವು ಅದರ ಬಗ್ಗೆ ವಿಚಾರ ಮಾಡ್ತೇವೆ. ರಾಯಚೂರು ಜಿಲ್ಲೆಯ ಜನರಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿದೆ. ಕಲಬುರಗಿಯಲ್ಲಿ ನಿಧನರಾದ ವೃದ್ಧನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಕರಡಕಲ್ ಗ್ರಾಮದ ವ್ಯಕ್ತಿ ಬಗ್ಗೆ ಜಿಲ್ಲಾಡಳಿತ ನಿಗಾ ಇಟ್ಟಿದೆ. ಗ್ರಾಮಸ್ಥರ ದೂರಿನ ಅನ್ವಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದ ವ್ಯಕ್ತಿಯ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಹಾಗೆಯೇ ಪೊಲೀಸರು. ಆ ವ್ಯಕ್ತಿಯಲ್ಲಿ ಯಾವುದೇ ಕೊರೋನಾ ಲಕ್ಷಣಗಳು ಕಂಡುಬಂದಿಲ್ಲ. ಸದ್ಯ ಮನೆಯಲ್ಲಿ ಐಸೋಲೇಷನ್ನಲ್ಲಿ ಇರೋದಕ್ಕೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ವೈರಸ್ ಹರಡದಂತೆ ಎಲ್ಲಾ ಕಡೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಎಲ್ಲರೂ ಮನೆಯಲ್ಲಿರುವಂತೆ ಸೂಚಿಸಲಾಗಿದೆ. ಆದರೂ ಹೊರಗೆ ಓಡಾಡಿದ ವ್ಯಕ್ತಿಗೆ ನೋಟಿಸ್ ನೀಡಲಾಗಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರದ ವ್ಯಕ್ತಿಗೆ ನೋಟಿಸ್ ಜಾರಿಯಾಗಿದೆ. ವಿದೇಶದಿಂದ ವಾಪಸ್ಸಾಗಿದ್ದ ಹಿನ್ನೆಲೆಯಲ್ಲಿ ಮನೆಯಲ್ಲಿರಿಸಿ ವ್ಯಕ್ತಿಯ ಮೇಲೆ ನಿಗಾ ವಹಿಸಿತ್ತು ಕೊಡಗು ಜಿಲ್ಲಾಡಳಿತ. ಆದರೂ ಬೀದಿಗೆ ಬಂದ ವ್ಯಕ್ತಿಗೆ ಇದೀಗ ನೋಟಿಸ್ ನೀಡಲಾಗಿದೆ. ಕೊರೋನಾ ಭೀತಿ ಈ ಬಾರಿ ಮಲೆ ಮಹದೇಶ್ವರನನ್ನೂ ಬಿಟ್ಟಿಲ್ಲ. ಮಾದಪ್ಪನ ಯುಗಾದಿ ಜಾತ್ರೆ ಆಚರಣೆಯನ್ನು ಸರಳವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧಾರವನ್ನು ಮಾಡಿದ್ದು ಹೊರಗಿನಿಂದ ಬರೋರಿಗೆ ಯಾವುದೇ ವಸತಿ ಸೌಲಭ್ಯ ನೀಡೋದಿಲ್ಲ ಅಂತ ತಿಳಿಸಿದೆ. ದೇವಸ್ಥಾನದ ಆವರಣದಲ್ಲಿ ರಸ್ತೆ ಬದಿಗಳಲ್ಲಿ ತಂಗೋದಕ್ಕೂ ನಿಷೇಧವನ್ನು ಹೇರಲಾಗಿದ್ದು ಮಾರ್ಚ್ 21ರಿಂದ 25ರವರೆಗೆ ಯುಗಾದಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಬಾರಿ ಸಾಂಪ್ರದಾಯಿಕವಾಗಿ ಮಾತ್ರ ಜಾತ್ರೆ ಆಚರಣೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಸೇರುವಂತಹ ಜಾತ್ರೆ ಇದಾಗಿದ್ದು ಈ ಬಾರಿ ಜನ ಸೇರೋದಕ್ಕೆ ಅವಕಾಶ ನೀಡದೇ ಇರೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ.
ಕೊರೋನಾ ಭೀತಿ ಇರೋದ್ರಿಂದ ಜನಜಂಗುಳಿ ಸೇರಿದ್ರೆ ಕಷ್ಟವಾಗುತ್ತೆ, ಭಕ್ತರು ಸಹಕರಿಸುವಂತೆ ಮಹದೇಶ್ವರ ಬೆಟ್ಟ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಜಯ ವಿಭವ ಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಲೆ ಮಹದೇಶ್ವರ ಜಾತ್ರಾ ಮಹೋತ್ಸವದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸುರೇಶ್ ಕುಮಾರ್, ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಜಾತ್ರೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಶ್ವದಾದ್ಯಂತ ಕೊರೋನಾ ಅಟ್ಟಹಾಸ ಹಿನ್ನೆಲೆಯಲ್ಲಿ ಕೊರೋನಾಗೆ ಔಷಧಿ ಕಂಡುಹಿಡಿಯಲು ತಂಡವನ್ನು ರಚನೆ ಮಾಡಲಾಗಿದೆ. ಈ ತಂಡದಲ್ಲಿ ಕನ್ನಡಿಗ ಮಹದೇಶ್ ಪ್ರಸಾದ್ಗೆ ಸ್ಥಾನ ಸಿಕ್ಕಿದೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಪ್ರಸಾದ್ ಯುರೋಪಿಯನ್ ಟಾಸ್ಕ್ ಫೋರ್ಸ್ ಫಾರ್ ಕೊರೋನಾಗೆ ಆಯ್ಕೆಯಾಗಿದ್ದು, ಇಷ್ಟು ದಿನ ಸಂಶೋಧನೆ ಸಂಬಂಧ ಬೆಲ್ಜಿಯಂನಲ್ಲಿ ವಾಸವಾಗಿದ್ರು. ಸದ್ಯ ಯುರೋಪ್ ರಾಷ್ಟ್ರಗಳು ಒಗ್ಗೂಡಿ ಟೀಮ್ ರಚನೆ ಮಾಡಿದ್ದು, ಕೊರೋನಾ ವ್ಯಾಕ್ಸಿನ್ ಕಂಡುಹಿಡಿಯಲು 10 ತಂಡ ಮಾಡಿದೆ. ವಿಶ್ವಸಂಸ್ಥೆ ಕೊರೋನಾ ಔಷಧಿಗೆ 10 ತಂಡ ರಚಿಸಿತ್ತು. ಈ ಒಂದು ತಂಡದಲ್ಲಿ ಮಹದೇಶ್ ಪ್ರಸಾದ್ಗೆ ಸ್ಥಾನ ಸಿಕ್ಕಿದೆ. ಖಂಡಿತ ಸರ್, ನನ್ನ ಮಗ ದಿನಕ್ಕೆ 2ರಿಂದ 3 ಬಾರಿ ಫೋನ್ ಮಾಡ್ತಾ ಇರ್ತಾರೆ. ಆಗ ಅಮ್ಮ ನಾನು ತುಂಬಾ ಬ್ಯುಸಿ ಇದ್ದೀನಿ, ಕೊರೋನಾ ವೈರಸ್ಗೆ ಸಂಶೋಧನೆ ನಡೆಸ್ತಾ ಇದೀವಿ ನಮ್ಮ ಲ್ಯಾಬಲ್ಲಿ ಅಂತ ಫೋನ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತಾರೆ. ನನ್ನ ಮಗ ಸಂಶೋಧನೆಗೆ ತೊಡಗಿಕೊಂಡಿರೋದು ನನಗೆ ತುಂಬಾ ಹೆಮ್ಮೆ ವಿಚಾರ ಹಾಗೂ ಖುಷಿಯ ವಿಚಾರ. ಖಂಡಿತ ಸರ್. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಕೊರೋನಾ ಎಫೆಕ್ಟ್ ತಟ್ಟಿದೆ. ಸದಾ ಗಿಜಿಗುಡ್ತಾ ಇದ್ದ ರೈಲ್ವೆ ನಿಲ್ದಾಣದಲ್ಲಿ ಜನರೇ ಇಲ್ಲದೆ ಬಿಕೋ ಅಂತ ಇದೆ. ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಾನದಲ್ಲಿ ಜನದಟ್ಟಣೆ ತಗ್ಗಿದೆ. ಪ್ರಯಾಣಿಕರಿಲ್ಲದೆ ಬೆಂಗಳೂರು ಹುಬ್ಬಳ್ಳಿ ಟ್ರೈನ್ಗಳು ಖಾಲಿಯಾಗಿ ಸಂಚರಿಸ್ತಾ ಇವೆ. ರೈಲು ಪ್ರಯಾಣಿಕರ ಸಂಖ್ಯೆಯಲ್ಲಿ ತೀವ್ರ ಇಳಿಕೆ ಹಿನ್ನೆಲೆಯಲ್ಲಿ ಕೆಲಸವಿಲ್ಲದೆ ರೈಲ್ವೆ ಕೂಲಿಗಳು ಖಾಲಿ ಕೂತಿದ್ದಾರೆ. ಇನ್ನು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಕೊರೋನಾ ಸಹಾಯವಾಣಿ ಸ್ಥಾಪನೆ ಮಾಡಲಾಗಿದ್ದು, ಆರೋಗ್ಯ ಇಲಾಖೆ, ರೈಲ್ವೆ ಆಸ್ಪತ್ರೆ, ಧಾರವಾಡ ಜಿಲ್ಲಾಡಳಿತದಿಂದ ಕೊರೋನಾ ಕುರಿತಂತೆ ಜನಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಕೊರೋನಾ ವೈರಸ್ ಹರಡುವ ಭೀತಿ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಜಾರಿಯಾಗಿದೆ. ಹೀಗಾಗಿ ಜನರಲ್ಲಿ ಅರಿವು ಮೂಡಿಸಲು ಹಳೆ ವಿಧಾನಕ್ಕೆ ಮೊರೆ ಹೋಗಲಾಗಿದೆ. ಹಳ್ಳಿಯಲ್ಲೂ ಧ್ವನಿವರ್ಧಕ ಮೂಲಕ ಹಳ್ಳಿಗರಿಗೆ ಸೂಚನೆಯನ್ನ ನೀಡಲಾಗ್ತಾ ಇದ್ದು, 1 ವಾರ ಮದುವೆ, ಸಭೆ, ಸಮಾರಂಭ ಮಾಡದಂತೆ ಮನವಿಯನ್ನ ಮಾಡಲಾಗ್ತಾ ಇದೆ. ಇನ್ನು ನಿಷೇಧದ ಜೊತೆಗೆ ಸ್ವಚ್ಛತೆ ಕಾಪಾಡುವಂತೆ ಸಹ ಕರೆ ನೀಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಜಲಗೇರಿಯಲ್ಲಿ ಬೈಕ್ ಮೇಲೆ ಧ್ವನಿವರ್ಧಕ ಮೂಲಕ ಸೂಚನೆ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅರಿವನ್ನ ಮೂಡಿಸ್ತಾ ಇದ್ದಾರೆ. ದೃಷ್ಟಿಯಿಂದ ಇವತ್ತಿನಿಂದ 1 ವಾರದವರೆಗೆ ಸಂತೆ, ಜಾತ್ರೆ, ಇನ್ನಿತರ ಮದುವೆ ಸಮಾರಂಭಗಳನ್ನು ಮಾಡಬಾರದು. ರಾಜ್ಯದಲ್ಲಿ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಶ್ರೀಶೈಲ ಪಾದಯಾತ್ರೆಯನ್ನ ಭಕ್ತರು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಉತ್ತರ ಕರ್ನಾಟಕದಿಂದ ಲಕ್ಷಾಂತರ ಭಕ್ತರು ಪಾದಯಾತ್ರೆಗೆ ಅಂತ ಹೊರಟಿದ್ರು. ಆದರೆ ರಾಜ್ಯದಾದ್ಯಂತ ಕೊರೋನಾ ಭೀತಿ ಇರೋದ್ರಿಂದ ಭಕ್ತರು ತಮ್ಮ ತಮ್ಮ ಗ್ರಾಮಗಳಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಕೊರೋನಾ ಸೋಂಕು ಹರಡೋ ಸಾಧ್ಯತೆ ಇದೆ. ಹೀಗಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಥೋತ್ಸವವನ್ನು ರದ್ದು ಮಾಡಲು ಜಗದ್ಗುರುಗಳಲ್ಲೂ ನಿರ್ಧಾರ ಮಾಡಿದ್ರು. ಜೊತೆಗೆ ಭಕ್ತರು ಶ್ರೀಶೈಲಕ್ಕೆ ಆಗಮಿಸದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಗದ್ಗುರುಗಳ ಆದೇಶ ಹಿನ್ನೆಲೆಯಲ್ಲಿ ಪಾದಯಾತ್ರೆಗೆ ಹೊರಟಿದ್ದ ಭಕ್ತರು ವಾಪಸ್ ಹೋಗಿದ್ದಾರೆ. ರಾಜ್ಯದಲ್ಲಿ 1 ವಾರ ಕೊರೋನಾ ಎಮರ್ಜೆನ್ಸಿ ಇದೆ. ಸರ್ಕಾರದ ಆದೇಶದ ಹೊರತಾಗಿಯೂ ಚನ್ನಪಟ್ಟಣದ ಹುಣಸನಹಳ್ಳಿಯಲ್ಲಿ ಅದ್ದೂರಿಯಾಗಿ ಕೊಂಡ ಮಹೋತ್ಸವ ಆಚರಣೆ ಮಾಡಲಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ಶ್ರೀ ಬಿಸಿಲೇಶ್ವರಿ ತಾಯಿ ಕೊಂಡ ಮಹೋತ್ಸವ ನಡೆದಿದ್ದು, 10,000ಕ್ಕೂ ಹೆಚ್ಚು ಮಂದಿ ಆಚರಣೆಯಲ್ಲಿ ಭಾಗವಹಿಸಿದ್ರು. ಸುತ್ತಮುತ್ತಲ 25ಕ್ಕೂ ಹೆಚ್ಚು ಹಳ್ಳಿ ಜನರು ಭಾಗಿಯಾಗಿದ್ದು, ಕರಗ ಹೊತ್ತು ಕುನ್ನೇಗೌಡ ಕೊಂಡವನ್ನ ಹಾಯ್ದಿದ್ದಾರೆ. ಈ ವೇಳೆ ಕೆಲ ಭಕ್ತರು ಕುರಿ, ಮೇಕೆ ಬಲಿ ಕೊಟ್ಟು ಹರಕೆಯನ್ನ ತೀರಿಸಿದ್ರು. ಉಳಿದಿರೋ ಪ್ರಮುಖ ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿ ಕೊರೋನಾ ಕೋಲಾಹಲ ಹಿನ್ನೆಲೆಯಲ್ಲಿ 84 ಕೋಟಿ ಖರ್ಚು ಮಾಡಲು ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. ಕೊರೋನಾ ತಡೆಗೆ ರಾಜ್ಯ ಸರ್ಕಾರಕ್ಕೆ ಅನುದಾನ ನೀಡಿದ್ದು, ಪ್ರಕೃತಿ ವಿಕೋಪ ನಿಧಿ ಬಳಕೆಗೆ ಕೇಂದ್ರ ಸೂಚನೆಯನ್ನ ನೀಡಿದೆ. ಈ ಸಂಬಂಧ ಕೇಂದ್ರ ಗೃಹ ಇಲಾಖೆ ನಿರ್ದೇಶಿಸಿದೆ ಎಂದು ಕಂದಾಯ ಸಚಿವ ಅಶೋಕ್ ಮಾಹಿತಿಯನ್ನ ನೀಡಿದರು. ಔಷಧ, ಸ್ಯಾನಿಟೈಸೇಷನ್, ಉಪಕರಣ ಖರೀದಿ, ಪೊಲೀಸ್ ಭದ್ರತೆ, ಅಗ್ನಿಶಾಮಕ ದಳಕ್ಕೆ ಈ ಹಣವನ್ನ ಖರ್ಚು ಮಾಡಬಹುದು. ಕೇಂದ್ರ ಎಸ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿದೆ. ಎಸ್ಡಿಆರ್ಎಫ್ ಮೀಸಲು ಹಣದಲ್ಲಿ 25% ಬಳಕೆಗೆ ಸೂಚಿಸಲಾಗಿದೆ. ಮೆಡಿಕಲ್ ಕೇರ್ ಮಾಡುವಂಥದ್ದಕ್ಕೆ SDRF ಫಂಡ್ ಏನಿದೆ 84 ಕೋಟಿ ರೂಪಾಯಿಯನ್ನ ನಾವು ಅಂದರೆ 25% ಹಣವನ್ನು ಖರ್ಚು ಮಾಡುವಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಅನುಮತಿ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ವಿಜಯಪುರದ ಐತಿಹಾಸಿಕ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಹಾಮೃತ್ಯುಂಜಯ ಪಠಣ ನಡೀತಾ ಇದೆ. ಕೊರೋನಾ ಭೀತಿ ದೂರ ಮಾಡುವಂತೆ ಭಕ್ತರಿಂದ ಮಹಾಮೃತ್ಯುಂಜಯ ಪಠಣ ನಡೀತಾ ಇದೆ. ಬೆಳಗ್ಗೆ 6:30ಯಿಂದ 2 ಗಂಟೆ ಕಾಲ ಮಹಾಮೃತ್ಯುಂಜಯ ಮಂತ್ರವನ್ನ ಜನ ಪಠಣ ಮಾಡಿದರು. ಇನ್ನು ವಿಜಯಪುರ ನಗರದ ಜಾಡರ ಓಣಿ ಬಡಾವಣೆ ಜನರಿಂದ ವಿಶೇಷ ಪೂಜೆ ನಡೆಯಿತು. ಅಚ್ಚರಿ ಎಂದರೆ ಅರ್ಚಕರು ಮಾಸ್ಕ್ ಧರಿಸಿಯೇ ಮಂತ್ರವನ್ನ ಪಠಿಸಿದರು. ಮಹಾರಾಷ್ಟ್ರದಲ್ಲಿ 32 ಮಂದಿಗೆ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ
ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಮುನ್ನೆಚ್ಚರಿಕೆಯಾಗಿ ಬೆಳಗಾವಿಯಲ್ಲಿ ಬಸ್ಗಳ ಶುಚಿ ಕಾರ್ಯ ಮಾಡಲಾಯಿತು. ಮಹಾರಾಷ್ಟ್ರಕ್ಕೆ ತೆರಳೋ ಬಸ್ಗಳನ್ನು ಡಿಪೋ ನಂಬರ್ 1ರಲ್ಲಿ ಶುಚಿ ಮಾಡಲಾಯಿತು. ಇನ್ನು ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ನಿತ್ಯ 195 ಬಸ್ ಸಂಚಾರ ಮಾಡ್ತಾ ಇದ್ದು ಬಸ್ಗಳು ಸದ್ಯ ಖಾಲಿಯಾಗಿವೆ. ಹೀಗಾಗಿ ವಾಯವ್ಯ ಸಾರಿಗೆ ಸಂಸ್ಥೆಗೆ ನಿತ್ಯ 10 ಲಕ್ಷ ಸರಾಸರಿ ನಷ್ಟವಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರವಾರದ ಬಂದರಿನಲ್ಲಿ ಹಡಗು ತಪಾಸಣೆಯನ್ನು ಮಾಡಲಾಯಿತು. ಇರಾಕ್ನಿಂದ ಕಾರವಾರಕ್ಕೆ ಆಗಮಿಸಿದ ಹಡಗಿನಲ್ಲಿ ಇರುವವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು. ಎಂಟಿ ಬಿಟುಮಿನ್ ಪ್ರಿನ್ಸಸ್ ಹೆಸರಿನ ಹಡಗು ಇದಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ತಪಾಸಣೆಯನ್ನು ಮಾಡಲಾಗಿದೆ. ಇನ್ನು ಹಡಗಿನಲ್ಲಿರುವಂತಹ 16 ಮಂದಿ ಆರೋಗ್ಯ ಸ್ಥಿರವಾಗಿದ್ದು ಹಡಗಿನಿಂದ ಇಳಿಯದಂತೆ ಸಿಬ್ಬಂದಿಗೆ ಸೂಚನೆಯನ್ನು ನೀಡಲಾಗಿದೆ. ರಾಜ್ಯದಲ್ಲಿ ಒಂದು ವಾರ ಕೊರೋನಾ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ಕರಾವಳಿ ಉಡುಪಿಯಲ್ಲೂ ಕೊರೋನಾ ಆತಂಕ ಮನೆ ಮಾಡಿದೆ. ಮುನ್ನೆಚ್ಚರಿಕೆಯಾಗಿ ಉಡುಪಿ ಮಣಿಪಾಲ ವಿಶ್ವವಿದ್ಯಾಲಯಕ್ಕೆ 2 ವಾರ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಉಡುಪಿ ಮಣಿಪಾಲ ವಿವಿಯಲ್ಲಿ 60 ದೇಶಗಳ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಒಬ್ಬರಿಗೆ ಕೊರೋನಾ ಅಟ್ಯಾಕ್ ಆದರೆ ಎಲ್ಲರಿಗೂ ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮೆಡಿಕಲ್ ಇಂಜಿನಿಯರಿಂಗ್ ವಿಭಾಗ ಸೇರಿದಂತೆ ಎಲ್ಲ ವಿಭಾಗಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಉಳಿದಿರೋ ಪ್ರಮುಖ 5 ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ರಾಜ್ಯದ ದೇವಸ್ಥಾನಗಳೆಲ್ಲ ಬಿಕೋ ಅಂತ ಇವೆ. ಸೋಮವಾರ ಜನಜಂಗುಳಿಯಿಂದ ತುಂಬಿರ್ತಾ ಇದ್ದ ಕಾಡುಮಲೇಶ್ವರ ದೇಗುಲದಲ್ಲಿ ಭಕ್ತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕುಸಿತವಾಗಿದೆ. ದೇವಸ್ಥಾನದಲ್ಲಿ ಎಂದಿನಂತೆ ನಿತ್ಯ ಪೂಜೆಗಳು ನಡೀತಾ ಇದ್ದು ಆದರೂ ಸಹ ಭಕ್ತರು ಕೊರೋನಾ ಭೀತಿಯಿಂದ ದೇಗುಲಕ್ಕೆ ಬರಲು ಹಿಂದೇಟನ ಹಾಕ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲೂ ಕೊರೋನಾ ಭೀತಿ ಮನೆ ಮಾಡಿದೆ. ಸೋಮವಾರ ಮಂಗಳವಾರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ರು. ಇದು ದೇವಸ್ಥಾನ ತುಂಬೆಲ್ಲ 50 ಜನನೂ ಕಾಣಿಸ್ತಾ ಇರಲಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ದೇವಸ್ಥಾನಕ್ಕೂ ಕೊರೋನಾ ಬಿಸಿ ತಟ್ಟಿದೆ. ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಆತ್ಮಲಿಂಗ ಸ್ಪರ್ಶ ಪೂಜೆಗೆ ಭಕ್ತರು ಕಡಿಮೆಯಾಗಿದ್ದಾರೆ. ಇನ್ನು ಕಡಲ ತೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಸಹ ತೀರಾ ವಿರಳವಾಗಿದೆ. ಹಿಂದೆ ಮುಂಜಾನೆ ಮತ್ತು ಸಂಜೆ ಹೊತ್ತಲ್ಲಿ ಭಕ್ತರು ಆಗಮಿಸ್ತಾ ಇದ್ರು. ಮೈಸೂರಲ್ಲಿ ಕೊರೋನಾ ಹಿಮ್ಮಾರಿ ಜೊತೆಗೆ ಹಕ್ಕಿ ಜ್ವರ ಜಿಲ್ಲೆಯ ಜನರಲ್ಲಿ ಭಯ ಹುಟ್ಟಿಸಿದೆ. ಕುಂಬಾರಕೊಪ್ಪಲಿನಲ್ಲಿ ಸಾಕಿದ ಕೋಳಿ ಹಾಗೂ ಕೊಕ್ಕರೆ ಸ್ಯಾಂಪಲ್ನಲ್ಲಿ ಜ್ವರ ಇರೋದು ಕಂಡುಬಂದಿದೆ. ಹಕ್ಕಿ ಜ್ವರದ ಬಗ್ಗೆ ಇದೇ ತಿಂಗಳು 12ರಂದು ಸ್ಯಾಂಪಲ್ ಕಳುಹಿಸಲಾಗಿತ್ತು. ಇವತ್ತು ಹಕ್ಕಿ ಜ್ವರ ಇರೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಸೋಂಕು ಬಂದಿರುವಂತಹ ಸ್ಥಳದಲ್ಲಿ ಸಾಕಿರುವಂತಹ ಹಕ್ಕಿಗಳನ್ನು ಸಾಯಿಸಬೇಕು. ಮನುಷ್ಯರಿಗೆ ಇದು ಹರಡೋದಿಲ್ಲ, ಆದರೂ ಮುಂಜಾಗ್ರತಾ ಕ್ರಮವಾಗಿ ಹಕ್ಕಿಗಳನ್ನು ಸಾಯಿಸಬೇಕು. ಸೋಂಕು ಪತ್ತೆಯಾದ ಸ್ಥಳದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾಳೆಯಿಂದ ಕೋಳಿ ಹಾಗೂ ಯಾವುದೇ ಪಕ್ಷಿಗಳನ್ನು ಮಾರಾಟ ಮಾಡುವಂತಿಲ್ಲ ಅಂತ ಜಿಲ್ಲಾಧಿಕಾರಿ ಅಭಿರಾಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷಿಗಳಿಂದ ಜನರಿಗೆ ಸ್ಪ್ರೆಡ್ ಆಗುವಂಥದ್ದು ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದರೆ ಮತ್ತು ಅದು ಕೂಡ ತುಂಬ ರೇರ್ ಅಂತ ಹೇಳ್ತಾರೆ. ಆದರೂ ಕೂಡ ಇದೊಂದು ವೈಡ್ಲಿ ಇನ್ಫೆಕ್ಷಿಯಸ್ ಡಿಸೀಸ್ ಆಗಿರೋದ್ರಿಂದ ಮತ್ತು ಸಾಕು ಪಕ್ಷಿಗಳಿಗೆ ಬಹಳ ಬೇಗ ಹರಡುವ ಒಂದು ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ನಾವು ಕ್ರಮವನ್ನು ಈಗ ತಕ್ಷಣ. ಮಹಾಮಾರಿ ಕೊರೋನಾಗೆ ಕಲಬುರಗಿ ಜಿಲ್ಲೆ ತತ್ತರಿಸಿ ಹೋಗಿದೆ. ರೈತರು ಈಗ ಕೊರೋನಾ ಭೀತಿ ಎದುರಾಗಿದೆ. ಜಿಲ್ಲಾಧಿಕಾರಿ 1 ತಿಂಗಳ ಕಾಲ ಸ್ವಘೋಷಿತ ಬಂದ್ ಮಾಡಿದ ನಂತರ ಕಲಬುರಗಿಯ ಎಪಿಎಂಸಿಯಲ್ಲಿ ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಷ್ಟವಾಗಿದೆ. ಹೀಗಾಗಿ ಎಪಿಎಂಸಿಯ ವರ್ತಕರು ಹಾಗೂ ಕೂಲಿ ಕಾರ್ಮಿಕರು ಪರದಾಡ್ತಾ ಇದ್ದಾರೆ. ಇದು ಬಂದಿಟ್ರೆ ಅವರೆಲ್ಲ ದಿನ ಕೂಲಿ ಮಾಡೋರೆಲ್ಲರಿಗೆ ಲಾಸ್ ಇದೆ. ಇದು ಯಾಕಂದರೆ ದಿನ ಮಾಡಿ ಅವರು ಉಣೋರು ಅಂದರೆ ಇದೆಲ್ಲ ಕರೋನಾ ವೈರಸ್ ಎಫೆಕ್ಟದಿಂದ ಇದು ಆಗ್ತಾ ಇದೆ. ಇನ್ನು ಕೊರೋನಾ ವೈರಸ್ ತಡೆಗೆ ಆರೋಗ್ಯ ಇಲಾಖೆ ಭಗೀರಥ ಪ್ರಯತ್ನವನ್ನು ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ತಡೆಗಾಗಿ ಅಗ್ನಿಹೋತ್ರಿ ಹವನವನ್ನು ಮಾಡಲಾಯಿತು. ಯಾವುದೇ ರೋಗ ರುಜಿನ ಮಾರಕ ರೋಗ ಬರಲ್ಲ ಅನ್ನೋ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪತಂಜಲಿ ಯೋಗ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೊರೋನಾ ಭೀತಿ ನಡುವೆಯೂ ರಾಜ್ಯದ ಹಲವೆಡೆ ಅದ್ದೂರಿ ಜಾತ್ರೆಗಳು ನಡೆಯಿತು. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಲಕ್ಷ್ಮೀದೇವಿ ಜಾತ್ರೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದಿಂದ ನಡೆಯಿತು. ಭಕ್ತರು ಪರಸ್ಪರ ಭಂಡಾರ ಎರಚಿ ಸಂಭ್ರಮಿಸಿದರು. ಇನ್ನು ಬಾಗಲಕೋಟೆಯ ಗುಳೇದಗುಡ್ಡ ತಾಲೂಕಿನ ಕೆಲವೆಡೆ ಗ್ರಾಮದಲ್ಲಿ ರಂಗನಾಥ ರಥೋತ್ಸವ ನಡೆಯಿತು. ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದರು. ಕೊಪ್ಪಳದಲ್ಲೂ ಕನಕಗಿರಿ ಕನಕಚಲಪತಿ ಜಾತ್ರೆಯನ್ನ ಡಿಸಿ ರದ್ದುಪಡಿಸಿದರು. ಡಿಸಿ ಆದೇಶವನ್ನ ಲೆಕ್ಕಿಸದೆ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಜಾತ್ರೆ ರಥೋತ್ಸವ ಎಳೆದು ಭಕ್ತರು ಸಂಭ್ರಮಿಸಿದರು.
ದಿನ 30 ಜಿಲ್ಲೆ 30 ಸುದ್ದಿ. ಇದೀಗ ಕೊರೋನಾ ಯಾವ ರೀತಿ ಜಗತ್ತಿನಾದ್ಯಂತ ವಕ್ರ ದೃಷ್ಟಿಯನ್ನ ಬೀರಿದೆ ಅನ್ನೋದನ್ನ ನೋಡೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.